ಎಸ್ ನೋಡಿ, ಅಧಿವೇಶನದಲ್ಲಿ ಸದ್ದು ಮಾಡಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಮಂತ್ರಿ ಸಿಟಿ ರವಿ. ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾಗಿದೆ ನಿಯೋಗ. ಇದೀಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲೇನಾಯ್ತು, ನಾನೇನ್ ಮಾತಾಡಿದೆ, ಅದು ಯಾವ ರೀತಿ ಪೋಟ್ರೆ ಆಯ್ತು, ಅಲ್ಲಾದ ನಂತರ ನನ್ನನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಅಲ್ಲಿ ಪೊಲೀಸರು ನನ್ನ ಮೇಲೆ ಹೇಗೆಲ್ಲ ದೌರ್ಜನ್ಯವನ್ನ ನಡೆಸಿದ್ರು ಅನ್ನೋದ್ರ ಎಳೆಯಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸಿಟಿ ರವಿ ಅವರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ. ಅಶ್ಲೀಲ ಪದ ಬಳಕೆ ಆರೋಪದ ಕೇಸ್ನಲ್ಲಿ ಬಂಧನ ಖಂಡಿಸಿ ರಾಜ್ಯಪಾಲರಿಗೆ ದೂರು ನೀಡಿದೆ ಸಿಟಿ ರವಿ ಅವರ ನೇತೃತ್ವದ ನಿಯೋಗ. ಕಳೆದ ವಾರವಷ್ಟೇ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿಯೋಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಕೇಸ್ನಲ್ಲಿ ಸಿಟಿ ರವಿರವನ್ನ ಬಂಧನ ಮಾಡಿತ್ತು. ಅದನ್ನ ಖಂಡಿಸಿ ಗವರ್ನರ್ಗೆ ದೂರು ಕೂಡ ಕೊಟ್ಟಿತ್ತು. ಎಲ್ರಿಗೂ ಒಂದೇ ಸಂವಿಧಾನ, ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು ಬಿಜೆಪಿಯವರಿಗೊಂದು ಇದೆಯೋ? ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗುತ್ತೆ. ವಿತೌಟ್ ಫ್ರೇಮ್ ಆಫ್ ಎಸಿ, ವಿತೌಟ್ ಪರ್ಮಿಷನ್, ಸಭಾಪತಿಗಳ ಅನುಮತಿ ಮತ್ತು FSL ರಿಪೋರ್ಟ್ ಬರೋಕ್ಕೆ ಮುಂಚೆನೆ ನನ್ನ ಬಂಧನ ಆಗುತ್ತೆ. ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ, ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ಗೆ ತಗೊಂಡೋಗಿ ಎನ್ಕೌಂಟರ್ ಮಾಡುವ ಪ್ರಯತ್ನ ನಡೆಯಿತು. ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನ ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು. ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋ ಆಕ್ಷನ್. ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋ ಆಕ್ಷನ್. ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆದಿತ್ತು, ಅವರನ್ನ 19ನೇ ತಾರೀಕು ಸಂಜೆ ಪೊಲೀಸನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಂಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿಯವರೆಗೆ ಅರೆಸ್ಟ್ ಮಾಡಿದ್ದೇವಾ ಇಲ್ವಾ, ಏನು ಕಾರಣಕ್ಕೆ ಮಾಡಿದ್ದೇವೆ ಎಂತಕ್ಕಂಥ ಯಾವುದೇ ವಿಚಾರವನ್ನ ಬಹಿರಂಗಪಡಿಸಿದೆ. ಕೊನೆಗೆ ಅವರನ್ನ ನಮಗೆ ಯಾರಿಗೂ ಸಿಗಿಸದೇ ರೀತಿಯಲ್ಲಿ ಒಂದು ಸ್ಕಾರ್ಪಿಯೋ ವ್ಯಾನ್ನಲ್ಲಿ ಹಾಕೊಂಡು ಸುಮಾರು 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಕಬ್ಬಿನ ಗದ್ದೆಗಳಿಗೆ ಕರ್ಕೊಂಡೋದ್ರು. ಕ್ರಷರ್ ನಡೆಸ್ತಕ್ಕಂಥ ಜಾಗಕ್ಕೆ ಕರ್ಕೊಂಡೋದ್ರು. ಎಲ್ಲ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇದುವರೆಗೂ ಕೂಡ ತಿಳಿಸಿಲ್ಲ.